ಅಯ್ಯಯ್ಯ ಇದೇನಿದು ನಮ್ಮವ್ವ ಇನ್ನ ನಾಷ್ಟಕ್ ಮಾಡ ಕೊಟ್ಟಿಲ್ಲಲ್ಲ. ಲೇ ಗೌರಿ, ನನಗ ಲೇಂತಿಯಾ ನೀನು? ತಡಿ ನಮ್ಮ ಅವ್ಗೆ ಹೇಳಿ ಮಾಡಿಸ್ತೀನಿ ನನ್ನ. ಅವ್ವ ಅವ್ವ ನೀನು ನನಗೆ ಹೇಳ್ತೀರಿ ಲೇನು ಅಂತೀನಿ, ಹೋಗ್ಗೆ ಲೇನು ಅಂತೀನಿ. ಏನೀಗ ಏನ್ ಮಾಡ್ತಾಳ ನಿಮ್ಮ ಅವ್ವ ನಾಟ ನನ್ನ ಮುಂದೆ ನಡೆಯಂಗಿಲ್ಲ. ನಾನು ಅಂತೀನಿ ಹೋಗಲ್ಲೋ ಅಂತೀನಿ. ಅದು ನೀನ್ ತಪ್ಪಲ್ಲ, ನಿಮ್ಮ ಅವ್ವನ್ ತಪ್ಪು. ಗಂಡಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು, ಹೆಂಗ ನೋಡ್ಕೋಬೇಕು ಅನ್ನೋದು ನಿಂಗೆ ಹೇಳ್ಕೊಟ್ಟಿಲ್ಲ ನಿಮ್ಮವ್ವ. ನಿಂದಲ್ಲ ತಪ್ಪು, ನಿಮ್ಮ ಅವ್ವನ್ ತಪ್ಪದು. ಅದಂಗಿರ್ಲಿ, ಬಿಸಿ 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 ಚಾ ಚಾ ಮಾಡ್ಕೊಡು, ಹಾಲ್ನಾಗ ಮಾಡ್ಕೊಡು. ನಾ ಯಾಕೆ ಮಾಡ್ಲಿ? ನೀನ ಮಾಡ್ಕೊಂಡು ಕುಡಿ, ನಂಗೂ ಮಾಡಿ ಕೊಡು. ನೀ ಹೇಳ್ದಂಗೆ ಕೇಳೋದು ಆಗಿನ ಕಾಲ. ಏನ ನೀ ನನ್ನ ಮನ್ಯಾಗ ಇರ್ಲಿ ಅಂತ ನೀ ಹೇಳ್ದಂಗೆ ಕೇಳ್ಕೊಂಡು ಇರ್ತಿದ್ದೆ ನಾನು. ಆದ್ರೆ ಈಗ ಆಗಂಗಿಲ್ಲ. ಅವ್ವ ಅವ್ವ ಎಲ್ಲೋದ್ಲೇನ ಈ ನಮ್ಮವ್ವ? ಅಕ್ಕ ಇರ್ಲಾ ಅಕ್ಕ, ನಾನು ಇಸ್ತ್ರಿ ಮಾಡಿ ಇಟ್ಟಿದ್ದು ಪ್ಯಾಂಟ್ ಎಲ್ಲ ಐತಿ. ನನ್ನ ರೂಮ್ನಾಗ ಯಾರು ಬಂದಿದ್ರಲ್ಲಿ? ಎಷ್ಟು ಚಂದ ಇಸ್ತ್ರಿ ಮಾಡಿ ಇಟ್ಟು ಹೋಗೇನಿ. ಶರ್ಟ್ ಐತಿ, ಪ್ಯಾಂಟ್ ಇಲ್ಲಲ್ಲಿ. ಅವನ್ ಕೇಳ, ನನಗೇನ್ ಕೇಳ್ತಿ? ನಾನೇ ನಿನ್ ಪ್ಯಾಂಟ್ ನೋಡ್ಕೊಂತ ಕುಂದಿರ್ತೀನಿ. ನೋಡಲ್ಲಿ, ನಿನ್ನ ಗಂಡ ನನ್ನ ಪ್ಯಾಂಟ್ ಹಾಕೊಂಡನ, ಲುಂಗಿ ಕಳೆದ. ಹೌದು. ಅಯ್ಯಯ್ಯ ನಿನಗೇನ್ ಬಂದತ? ನಿನಗ ನನ್ನ ತಮ್ಮನ್ ಪ್ಯಾಂಟ್ ಹಾಕೊಂಡಿಲ್ಲ, ನಿನ್ ಲುಂಗಿ ಎಲ್ಲಿಟ್ಟಿ? ಅದ ಹಾಕೋ ಹೋಗು. ಲುಂಗಿ ಹಾಕಬೇಕನ ಹಾಕಂತೀನಿ, ಲುಂಗಿನ ಹಾಕೊಂತಾನಿ. ಅದು ಗದಗ್ ಬೆಟಗೇರಿ ಒಳಗ ಒಂದು ಹುಡುಗಿ ನೋಡಿರಲ್ಲ, ಮದ್ವೆ ಫಿಕ್ಸ್ ಆಗಿತ್ತಲ್ಲ, ಆ ಹುಡುಗಿ ಹೆಸರು ಏನಾಯ್ತಲ್ಲ? ಅಳಿಯಂದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ. ಇವ್ರಿಬ್ರಿಗೂ ಬುದ್ಧಿ ಸ್ವಲ್ಪ ಕಡಿಮಿನ. ಹಿರಿಯರಿಗ ಮರ್ಯಾದೆ ಕೊಡುದು ನಮ್ಮ ಹುಡುಗಿನ ಗೊತ್ತಿಲ್ರಿ. ಕಲ್ಸಾಕುಂತಾನೆ ಕಲಿಯ ಮಠ ಸ್ವಲ್ಪ ಸಂಭಾಳಿಸ್ಕೊರಿ. ಅಲ್ಲಮ್ಮ ಆತೈತಿದ್ರ ಮದ್ವಿ ಮುರಿತೀನಿ ಅಂತಿರಲ್ಲ, ಪಾಪ ಹತ್ತಂಗಿಲ್ಲನ್ರಿ. ಸಾವಿರ ಸುಳ್ಳಿಯಲ್ಲಿ ಮದ್ವಿ ಮಾಡ್ಬೇಕು, ಆದ್ರ ಮದ್ವಿ ಮುರಿಬಾರ್ದ್ರಿ. ಪಾಪದ ಕೆಲ್ಸ. ಅತ್ತೆಮ್ಮ ಪಾಪದ ಕೆಲ್ಸದ ಬಗ್ಗೆ ನನಗೆ ಹೇಳಾಕುಂತೀರಿ. ಮತ್ತ ನನ್ನ ಹೆಂಡತಿನ ದೂರ ಇಟ್ಟಿರಲ್ಲ, ನಿಮಗೆ ಅಂತ ಪಾಪ ಸುತ್ತಕಬಾರ್ದು ಹೇಳ್ರಿ. ಅದು ಆಗರಿ ಅಳಿಯಂದ್ರಿ, ಅದು ಆಗ ಅವಾಗ ಗೊತ್ತಿದ್ದಿದ್ದಿಲ್ಲ, ಏನೋ ಒಂದು ಆಗೋದು. ಆದ್ರೆ ನೀವಂತ ಕೆಲಸ ಮಾಡಬೇಡ್ರಿ. ನೀವು ಪ್ಯಾಂಟರ ಹಾಕೋರಿ, ನಮ್ ದೀಪಕ್ಕಂದ ಅಂಗಿಯರ ಹಾಕೋರಿ, ಬೆಕ್ಕದ ಹಾಕೋರಿ. ಇದು ನಿಮ್ದ ಮನಿ. ದೀಪು ಓಟ್ ಸುಮ್ನಿರ್ಲ. ಯವ್ವಾ ಅದು ಎಷ್ಟು ಪ್ಯಾಂಟ್ ಗೊತ್ತನು? 2,500 ರೂಪಾಯಿದು. ಟ್ರೆಂಡ್ಸ್ ಇಂದ ತಂದಿದ್ದು, ಒಂದ್ಸಲನೂ ಹುಟ್ಟಿಲ್ಲ. ಹೊಲ್ಕಟ ಬಾಡಿ ಮುಚ್ಕೊಂಡು ಹೋಗ್ಲಾ? ನಂಗೂ ಗೊತ್ತೈತಿ ನಿಂದೊಂದು ಕತಿ. ಗೌರಿ, ನಂಗ ಬಿಸಿ ಬಿಸಿ ಚಾ ಬೇಕು. ನಾ ಮಾಡಕ್ಕಿಲ್ಲ. ನಾನ್ ಯಾಕೆ ನಿನಗ್ ಮಾಡ್ಕೊಡ್ಬೇಕು? ಗೌರಿ ಹಂಗೆ ಹೇಳ್ಬಾರ್ದವ ಗಂಡಗ. ಅತ್ತೆಮ್ಮ, ಬರ್ತಾ ಬರ್ತಾ ನಿಮ್ಗೂ ಒಳ್ಳೆ ಬುದ್ಧಿ ಬರಾಕುಂತತಿ. ಸೊಸಿ ಕಾಲ್ಗುಣ. ಹಿಂಗ ಬುದ್ಧಿ ಬರ್ಲಿ ನಿಮ್ಗ. ಚಾ ಜೋಡಿ ಸ್ವಲ್ಪ ಬೋಂಡ ಮಾಡು. ಬೋಂಡ? ನಿಮ್ಮಜ್ಜಿ ಪಿಂಡ. ಬೋಂಡ ಬೇಕಂತೆ, ಬೋಂಡ. ನಿಮ್ಮಜ್ಜಿ ಪಿಂಡ ಬೇಡನ? ಗೌರಿ ಅವ್ವ ನೀ ಯಾಕವ ಅವನ ಮಾತು ಕೇಳ್ತಿ? ಓ ನಮ್ಮ ಹಣೆ ಬರನವ, ನಮ್ಮ ಹಣೆ ಬರ. ಏನ್ ಮಾಡ್ತಿ ಹೇಳು? ಎತ್ತಾಗ ನಿನ್ ತಮ್ಮಂದೊಂದು ಮದುವೆ ಆದ್ರೆ ಸಾಕು. ಇನ್ನ ಒಂದ್ 8 ದಿನ ಆಯ್ತಡಿ ಮದುವೆ ಆಗ ಮಟ ಈ ನಿನ್ನ ಗಂಡನ ದೋಟು ಕಾಟ ಸಹಿಸ್ಕೊ. ಅವ್ನು ಹೇಳ್ದಂಗ್ ಕೇಳ. ಆಮೇಲೆ ಏನೈತಲ್ಲ, ಇವನು ನಮ್ಮ ಮನೆಯಿಂದ ಒದ್ದವರ್ಗ ಹಾಕ್ಬಿಡು. ಏನು? ನಂಗಂತೂ ಈ ಗಂಡ ಅಂತ ಗಂಡ ಪಿಂಡ ಇವ್ನ ಇರೋದು ಇಷ್ಟನೇ ಇಲ್ಲವ. ಲೇ ಗೌರಿ, ಸ್ವಲ್ಪ ನಯ ನಾಜುಕು ಎಲ್ಲ ಇರ್ಲಿಲ್ಲ. ಈಗಿನ ಒಂದ್ 8-10 ದಿನನಾರ ಒಟ್ಟು ನಯ ನಾಜುಕ್ನಿಂದ ಇರ್ಲಿ. ಗೌರಿ ಗಂಡಗ ಮರ್ಯಾದೆ ಕೊಡು. ನೋಡಿದ ಮಂದಿ ಏನಂತಾರು ಒಟ್ಟು ತಿಳ್ಕೊ. ಆತು. ಹೇಳ್ಕೊಡ್ರಿ, ಹಿಂಗ ಹೇಳ್ಕೊಡ್ರಿ. ಹಂಗ ಊಟದ ಡಬ್ಬಿ ಕಟ್ರಿ, ನಮ್ಮ ಅವ್ಗ ಊಟಕ್ಕೆ ತಗೊಂಡೋಗ್ಬೇಕು. ಅಲ್ಲ ನಾವ್ ಮಾಡ್ಬೇಕಾ ನಿಮ್ಮ ಅವ್ಗ ಊಟದ ಡಬ್ಬಿ? ಹ್ಞೂ ಮತ್ತೆ ನಮ್ಮ ಮನೆ ಸೊಸಿ ನಿಮ್ ಮನೆಗ್ ಬಂದ್ ಸೇರ್ಕೊಂಡು ಕುಂತಾಳಲ್ಲ, ಗಂಡನ್ ಬಿಟ್ಟು ತವ್ರ ಮನೆಗ್ ಸೇರ್ಕೊಂಡು. ಮತ್ತ ಆಕಿದ ಕರ್ತವ್ಯ ಅಲ್ಲೇರ ಇದ್ದು ಮಾಡಂಗಿಲ್ಲ, ಇಲ್ಲಿಂದನ ಮಾಡ್ಕೊಳಸ್ಲಿ. ಹೌದಿಲ್ಲ ಅತ್ತೆಮ್ಮ? ಆತ ಮಾಡ್ತೀವಿ ತಗೋರಿ ಅಳಿಯಂದ್ರಿ. ಇದು ಭಯ ಇರ್ಬೇಕು. ಹೌದು. ಮಗನ ಮದ್ವಿ ಮಾಡಕ್ ಕುಂತೀರಿ, ನನಗೇನ್ ಹಾಕ್ತಿರಿ? ಬಂಗಾರ? ಓ ನೀನೇನ್ ದುಡ್ದಿತ್ತೀಯ ಇಲ್ಲಿ? ನಿನಗ್ ಬಂಗಾರ ಹಾಕಕ ಮದುಮಗಳಿಗೆ ಹಾಕಕ್ ಕುಂತಿಲ್ ನಾವು. ನಿನಗ್ ಹಾಕ್ಬಿಡ್ತೀವನು ಬಂಗಾರ? ಕೊಡಂಗಿಲ್ಲ. ಅದು ಗದಗ್ ಬಿಟ್ಗೇರಿ ಒಳಗೈತಲ್ಲ, ಹುಡುಗಿ ಹೆಸರೇನಾಯ್ತಲ್ಲ? ಅಳಿಯಂದ್ರ ಜಾಸ್ತಿ ತ್ರಾಸ ತಗೋಬೇಡ್ರಿ. ನಿಮಗ್ ಏನ್ ಬೇಕು ಹೇಳ್ರಿ, ಕೊಡಿಸ್ತೀವಿ. ಅದು ಜಾಂಡ್ರ ಲಕ್ಷಣ. ಅತ್ತೆಮ್ಮ, ಮದ್ವೆಯಾಗ ನಾವು ನಿಮ್ ಮಗಳಿಗೆ ಏನೇನ ಹಾಕಿದ್ವಲ್ಲ? ಬಂಗಾರದ ಬಳಿ ಹಾಕಿರಿ, ಒಂದ್ ಕೊಳದ ನೆಕ್ಲೇಸ್ ಹಾಕಿರಿ, ಒಂದ್ ತಾಳಿ ಚೈನಾ ಹಾಕಿರಿ, ಕಿವಿಯನು ಹಾಕಿರಿ, ಮತ್ತೇನ್ ಹಾಕಿರಿ? ಹೌದಲ್ಲ, ಇಷ್ಟೊಂದು ಹಾಕಿವಿ. ಆದ್ರೆ ನೀವು ಏನು ಹಾಕಿಲ್ಲ. ನಿನ್ನ ಮಸಡಿ ನೋಡಿ ಮಳ್ಳಾಗಿ ಮದ್ವೆ ಆಗ್ಬಿಟ್ಟೆ ನಾನು. ಅದಕ್ಕ ಇದ ಚಲೋ ಟೈಮ್. ಅತ್ತೆಮ್ಮ ನೋಡಿಲಿ, ಕೈಗೊಂದು ಬಂಗಾರದ ಬ್ರಾಸ್ಲೆಟ್, ಕೊಳ್ಳಾಗ ಒಂದ್ 2 ತೊಲಿದು ದಪ್ಪನ್ ಚೈನ್, ಮತ್ತ ಈ ಕೈಗೊಂದು ಉಂಗ್ರ, ಈ ಕೈಗೊಂದು ಉಂಗ್ರ ಅಷ್ಟೇ. ಅಲ್ರಿ ಹೇಳಿ ಅಂದ್ರ ಈಗಿನ ಬಂಗಾರ ತುಟ್ಟೈತೇನ್ರಿ? ಅಷ್ಟೊಂದು ಹಾಕಕ್ ಆಗಂಗಿಲ್ರಿ. ನೋಡ್ರಿ ನಾವು ಅಷ್ಟೇನಿದ್ದಂತವ್ರಲ್ಲ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಒಂದ ಉಂಗರದಾಗ ಮುಗಿಸ್ಕೊಂಡ್ಬಿಡ್ರಿ. ಓ ಅತ್ತೆಮ್ಮ, ಇದ್ದ ಚಲೋ ಟೈಮ್ ನಿಮ್ಮನ್ನ ಬಗ್ ಬಡ್ಯಾಕ. ಈ ಟೈಮ್ನ ಮಾತ್ರ ನಾ ಮಿಸ್ ಮಾಡ್ಕೊಳಂಗಿಲ್ಲ. ನೋಡ್ರಿ, ಇಷ್ಟೆಲ್ಲ ಹಾಕಿದ್ರಿ ಮದ್ವಿ ಆಕೇತಿ ಎಲ್ಲ. ನಿಮ್ ಮಗ ನಿಮ್ ಕಡೆನ ಕುಂದಿರ್ತಾನ, ಆ ಹುಡುಗಿ ಬೇರೆ ಹುಡುಗನ್ ಮದ್ವೆ ಆಗಿ ಹೋಗ್ಬಿಡ್ತಾಳ ಅಷ್ಟೇ. ಹುಡುಗಿ ಹೆಸರು ಲೀಲಾ ಅಲ್ಲ?
ಆ ಹಳಿ ಅಂದ್ರ ಆದಷ್ಟು ಹಾಕ್ತೀನಿ ತಗೋರಿ, ಪ್ರಯತ್ನ ಮಾಡ್ತೀನಿ. ಹಾಕಿದ್ರಿ ಮದ್ವಿ ಆಕೇತಿ, ಇಲ್ಲಂದ್ರೆ ಇಲ್ಲ, ನಿಮಗ್ ಗೊತ್ತಲ್ಲ. ನೋಡ್ತೀನಿ, ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, ಇವೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಬೇಕಷ್ಟೇ. ಆತಾತ್ ತಗೋರಿ. ಗೌರಿ, ಏನ ಯಾಕ್ಲೇ ಏನ್ರೀ ಅನ್ಬೇಕು? ಏನತ್ತೆಮ್ಮ? ಹೌದವ, ಏನ್ರೀ ಅನ್ಬೇಕು? ಗಂಡವ. ಗಂಡನೇ ದೇವರು, ನೆನಪಿರ್ಲಿ. ಏನ ರೆಡಿ ಅದ, ನಮ್ಮ ಮನಿಗೆ ಹೋಗುನು. ನಾ ಬರಕಿಲ್ಲ ನಿಮ್ ಮನಿಗ. ಮನಿ ವಾಸನೆ ಐತದ, ನಿಮ್ಮವ್ವ ಬಿದ್ದುಳ್ಳಾಡ್ತಾಳ ಹಾಸಿಗೆ ಮ್ಯಾಲಿನ. ನಂಗ ಆಗಂಗಿಲ್ಲ, ನಾ ಮಾಡಂಗಿಲ್ಲ. ಅತ್ತೆಮ್ಮ, ಮದುವೆ ಕ್ಯಾನ್ಸಲ್. ಅಯ್ಯೋ ಗೌರಿ, ಹೋಗವ ಹೋಗ. ನನ್ನ ಮಾತು ಕೇಳ ಬಂಗಾರ, ಈ ಸಲ ಹೋಗ. ಗಂಡ ಹೇಳ್ದಂಗೆ ಕೇಳವ ಮಗಳ. ಯವ್ವ ಗೌರಮ್ಮ ಬಾರಮ್ಮ, ನಮ್ಮ ಮನೆಯಾಗೆ ನೀ ಬಾಂಡೆ ತಿಕ್ಕಮ್ಮ. ನಾ ಹೇಳ್ದಂಗೆ ಕೇಳೋದು ಬಿಟ್ಟು ನಿಮಗ್ ಮಾಡಕ್ ಏನೋ ದಾರಿನ ಇಲ್ಲ. ನಡ್ಲೇ, ರೆಡಿಯಾಗಿ ನಡಿ ಗೌರಿ. ಹೆಂಗ್ ಕಾಡ್ತಾನ ನೋಡಿವ. ಯವ್ವ, ನೀ ಎಲ್ಲದಕ್ಕೂ ಸುಮ್ಮನೆ ಇರ್ಬೇಡ್ವೆ. ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ನೀನು. ಏ ಮಂಕದಿನಿ, ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ದೊಡ್ಡ ಮಾತಲ್ಲ. ಅಲ್ಲಿ ಮದ್ವಿ ನಿಂತು ಹೋಗ್ಬಿಡ್ತತಿ. ಅದು ಹುಡುಗಿ ಸ್ವಲ್ಪ ಮಬ್ಬಿದ್ದಂಗ ಐತಿ, ಏನೋ ಅಷ್ಟು ಚುರುಕಿಲ್ಲ. ಇಂಥ ಹುಡುಗಿ ಮತ್ತೆ ನಮಗ್ ಸಿಗಂಗಿಲ್ಲ. ಏನೋ ಈಗ 1-8-10 ದಿನ ತಡ್ಕೊಲಿ. ಹಂಗ್ ಮಾಡ್ಬೇಡ ಮಗಳ. ಮಾತುಗೋ, ಆದ್ರೆ ನಾನು ಅವ್ರ ಮನೆಗೆ ಹೋಗಂಗಿಲ್ಲ, ಬಾಂಡೆ ತಿಕ್ಕಂಗಿಲ್ಲ. ಹಂಗ್ ಮಾಡ್ಬೇಡ ಮುದ್ದು. ಹೋಗುವ ಹೋಗ, ಹಂಗ್ ಮಾಡ್ಬೇಡ. ಮಾತುಗೋ. ಒಟ್ಟು ಅವನಿಗ ಚಾ ಬಜ್ಜಿ ಬೇಕಂತ ಮಾಡುಂಬಾ. ಸರಿ, ನಾನು ಚಾ ಮಾಡ್ತೀನಿ, ನಿನ್ನ ಬೋಂಡ ಮಾಡು. ಮಾಡಿ ಬಡಿ ಅವನಿಗ. ಅಯ್ಯೋ ದೇವ್ರೆ, ಈ ವೀರೇಶ ಮಾತಾಡ್ಬೇಡ ಅನ್ನಂಗಿಲ್ಲ, ಮನಿ ಮಠ ಹುಡ್ಕೊಂಡು ಬಂದ್ಬಿಟ್ನಲ್ಲ. ಏನು ಮಾಡ್ಲಿ? ಅಲ್ಲ, ನನಗೇನ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಐತಿ, ಆದ್ರೆ ಅವ್ನು ಕರೆದ ತಕ್ಷಣ ನಾ ಹೋಗ್ಬಿಟ್ರ ನನ್ನ ಮರ್ಯಾದೆ ಇರಂಗಿಲ್ಲ. ಹೌದು, ಇವನನ್ನ ಕಾಡಿಸಿ ಬೇಡಿಸಿ ಲಾಸ್ಟಿಗೆ ಹೋಗ್ಬೇಕು. ಅವನಾಗಿ ನನ್ನನ್ನು ಹುಡ್ಕೊಂಡು ಬಂದಾನ ಅಂದ್ರ ಏನಲ್ಲಿ ದೊಡ್ಡ ಗಡಬಡನ ಆಗಿರ್ತತಿ. ಹಂಗಂತನ ಬಂದಾನಿವ. ಈ ಟೈಮ್ನಾಗ ಇವನು ನನ್ನ ಮಾತು ಕೇಳಿರ್ಬೇಕು. ಹಂಗೆ ಮಾಡ್ತೀನಿ. ಅಷ್ಟು ಸಲೀಸಾಗಿ ಮಾತು ಇವ್ರ ಮನೆಗೆ ಹೋಗಂಗಿಲ್ಲ ನಾನು. ಅಷ್ಟು ಜನರ ಮುಂದೆ ಕಾಲಿಗೆ ಬಿದ್ರೂ ನನಗೆ ಮನ್ಯಾಗ ಇಟ್ಕೊಲಿಲ್ಲ, ಹೊರಗೆ ಹಾಕ್ಬಿಟ್ರು. ಈಗ ಬಾ ಅಂದ್ರೆ ಹೋಗ್ಬಿಡ್ಬೇಕೆ, ನನ್ನ ನಾಯಿ ಥರ ಸತ್ರು ಹೋಗಂಗಿಲ್ಲ. ಇವ್ನು ನನ್ನ ಕಾಲಿಗೆ ಬಿದ್ದರಾಗ್ಲಿ ಕರಿಬೇಕು, ಇವ್ರವ್ವ ಬಂದು ಕರಿಬೇಕು, ಅವಾಗ ಹೋಗ್ತೀನಿ ನಾನು. ಅಲ್ಲಿ ಮಟ ನಾನಂತ ಅವ್ರ ಮನೆಗೆ ಕಾಲಿಡಂಗಿಲ್ಲ. ನಾನಂದ್ರೇನ ಅಷ್ಟು ಸರಳೇನ? ಅಯ್ಯಯ್ಯೋ, ಗಾಡಿ ಬಂದು ಬಿಡ್ತು. ವೀರೇಶ, ಅಯ್ಯೋ ದೇವ್ರೇ, ಬಾಜು ಮನೆ ವಿಮಲಕ್ಕ ಕೇಳ್ತಾರ ಏನ? ಥೋ, ಬಂದ್ರೆ ಬರ್ಲಿ. ಬನ್ನ ಇಲ್ಲಿಲ್ಲ. ಮೇಘ ಇಲ್ಲಿ ಕುಂತಿ. ಹಾ, ಇಲ್ಲ, ಹ್ಞೂ ಇಲ್ಲ. ಎದಕ್ಕ ಮೇಘ? ಮಾತಾಡ್ ಮೇಘ. ಯಾರು ಮಾಡ್ಲಾರ ತಪ್ಪು ಮಾಡಿದ್ದೀನಿ ನಾನು. ಹೌದು, ತಪ್ಪು ಆಗೈತಿ, ಅದ್ರ ತಿದ್ಕೊಳಕ್ ಒಂದ್ ಚಾನ್ಸ್ ಕೊಡ್ಬೇಕಲ್ಲ. ಇಷ್ಟೊಂದು ಕಾಡ್ಸೋದು ಸರಿಯಲ್ಲ. ಗಂಡ ಅದಿ ನಾನು. ಅಲ್ಲ ವೀರು, ನಿನಗ ನನಕ್ಕಿಂತ ರೊಕ್ಕನ ಹೆಚ್ಚಾತು, ಬಂಗಾರ ಹೆಚ್ಚಾತು. ಅವತ್ತು 5 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ತೀನಿ, ಆಕಿ ನಂಗೆ ಇಷ್ಟ ಇಲ್ಲ, ಆಕಿ ಬೇಕಾಗಿಲ್ಲ ಅಂತ ಪಂಚಾಯತಿ ಮುಂದೆ ಹೇಳ್ಬಿಟ್ಟು ಊರ್ ಮಂದಿ ಮುಂದೆ. ಅವಾಗ ನಂಗೆ ಅಸಹ್ಯ ಅನ್ಸುದಿಲ್ಲ, ನಂಗೆ ಬೇಜಾರಾಗುದಿಲ್ಲ. ಈಗ ನೀ ಬಾ ಅಂದ್ರೆ ನಾ ಬಂದು ಬಿಡ್ಬೇಕು, ನಾ ಈ ತರ. ಹೌದಿಲ್ಲ? ಯಾಕೆ ಮೇಘ ಹಂಗೆಲ್ಲ ಅನ್ಕೋತಿ? ಅದೇನೋ ವಿಷಮಗಳಿಗೆ ಹಂಗಾಗ್ಬಿಡ್ತು. ಇನ್ನು ಮೇಲೆ ನೀನನ್ನು ಒಟ್ಟೆ ಬಿಟ್ಕೊಡುದಿಲ್ಲ. ಬೆಕ್ಕದ್ದಾಗ್ಲಿ ನನ್ನ ಜೀವ ಹೋದ್ರೂ ಅಡ್ಡಿಲ್ಲ, ನೀನನ್ನು ಮಾತ್ರ ಬಿಟ್ಕೊಡಂಗಿಲ್ಲ ಮೇಘ. ನನಗೆ ನಿಜವಾದ ಪ್ರೀತಿ ಅಂದ್ರೆ ಏನು, ನೀನ ಬೆಲೆ ಏನು, ನೀನಂದ್ರೆ ಏನು ಅಂತ ಎಲ್ಲ ಗೊತ್ತಾಗೈತೆ ನನಗ. ನಿನ್ ಕೈ ಮುಗಿತೀನಿ ಮೇಘ, ಬಾ. ನಾನು ಗಂಗಾನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಖರೆ, ಆದ್ರೆ ನಿನ್ನ ಮೇಲಿನ ಸಿಟ್ಟಿಗೆ ಹೇಳಿದ್ದು. ಆದ್ರೆ ಅದ ನಂಗೆ ವಿಷವಾಗಿ ಕಾಡ್ತತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಈಗ ನೀನ್ ಬರಾಕ ಬೇಕು ಮೇಘ. ಅಲ್ಲಿ ಮಠ ಅಂತೂ ಆಕಿ ಮನೆ ಬಿಟ್ಟು ಹೋಗಂಗಿಲ್ಲ. ಬಾ ಮೇಘ, ಹಂಗನ ಬೇಡ. ನಮ್ಮ ಅವು ನಾಣಿಗೂ, ನನ್ನ ನಾಣಿಗೂ, ನಿನ್ನ ನಾಣಿಗೂ ಯಾವತ್ತೂ ನಿನ್ ಕೈ ಬಿಡಂಗಿಲ್ಲ. ಎಂತ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಬಂದ್ರು ನಾನು ಮಾತ್ರ ನಿಂಗೆ ಬಿಟ್ಟಿರಂಗಿಲ್ಲ. ನಾನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತೀನಿ ಮೇಘ. ಬಾ ಮೇಘ. ನಿಮ್ಮವ್ವ ನಂಗೆ ಬಾಯ್ಗೆ ಬಂದಂಗಂತಾಳ. ನಿಮ್ಮವ್ವ ನಂಗೆ ಸೇರಂಗಿಲ್ಲ, ನಂಗೆ ಗೊತ್ತೈತಿ. ನಾನು ಸೌಕಾರ ಮಂತನದ ಹುಡುಗಿ ಅನ್ಕೊಂಡು ಅವ್ರು ನಂಗೆ ಅಷ್ಟು ಪ್ರೀತಿ ಮಾಡಿದ್ದು. ಈಗ ನಾನು ಬಡವಳು ಅಂತ ಗೊತ್ತಾಗ್ಬಿಡತಿ. ಈಗ ಅವ್ರು ನಂಗೆ ಮರ್ಯಾದೆ ಕೊಡ್ತಾರೇನೋ? ಮರ್ಯಾದೆ ಇಲ್ಲಾರ ಜಾಗದಾಗ ನಾನು 1 ಸೆಕೆಂಡ್ ಇರಂಗಿಲ್ಲ, ನಾ ಬರಂಗಿಲ್ಲ ಅಷ್ಟೇ. ಅಂದ್ರ ನಿನ್ ಪ್ರಾಬ್ಲಮ್ ನಮ್ಮ ಅವಂದ? ಹೇಳ, ನಮ್ಮ ಅವಂದ ಪ್ರಾಬ್ಲಮ್ ಇದ್ರೆ ಹೇಳ. ನಮ್ಮ ಅವ್ವ ನಿನಗ ತುಟಿ ಪಿಟಕ್ ಕರ್ಲಾರ್ದಾಗ ನಾನ್ ಮಾಡ್ತೀನಿ, ನಾನ್ ನೋಡ್ಕೊಂತೀನಿ. ಇಷ್ಟು ದಿನ ನನ್ನ ಬುದ್ಧಿಗದ ಏನು ಮಂಕ ಕೌದಿತ್ತೋ ಏನೋ, ನಿನ್ನ ಬೆಲೆನ ನಂಗೆ ಗೊತ್ತಾಗ್ಲಿಲ್ಲ. ಈಗ ನಿನ್ನ ಬೆಲೆ ಗೊತ್ತಾಗೈತಿ. ಇವತ್ತಿಂದ ಯಾರು ನಿಂಗೆ ಸರ್ದ್ ನಿಲ್ಲೋ ಅಂದಿರಬಾರ್ದು ಮನ್ಯಾಗ. ಹಂಗ ನೋಡ್ಕೊಂತೀನಿ. ನಿನ್ ಕೈ ಮುಗಿತೀನಿ, ಬಾ ಮೇಘ. ಹೋಗ್ಲಾ? ಇವನು ಇಷ್ಟ ಅಂಗ್ಲಾಚಿ ಬೇಡ್ಕೊಳಕಂತಾನ? ಹೋಗ್ಲಾ ಬೇಡ್ವಾ? ಹೋದ್ರ ಇವನ್ ಸರಿ ನೋಡ್ಕೊಂತಾನ. ಆದ್ರೆ ಇವ್ರ ಅವಂದ ನಂಗೆ ಹೆದರ್ಕಿ. ಆ ಮುದೋಡಿ ರೊಕ್ಕ ಅಂತ ಬಡ್ಕೊಂಡು ಸಾಯ್ತೈತಿ. ಈಗ ನಾನು ಬಡವಳು ಅಂತ ಒಂದು ಗೊತ್ತಾಗ್ಬಿಟ್ಟತಿ. ಏನೇನ್ ಮಾಡ್ತಾಳೆ ನಮ್ಮ ಮನೆಗೆ ಹೋದ್ರ? ಮೊದ್ಲು ಇವನನ್ನ ಇವ್ರ ಅವ್ವನ ಮೇಲೆ ಎತ್ತು ಕಟ್ಟಿ ಆಮೇಲೆ ಮನೆಗೆ ಹೋಗ್ತೀನಿ. ಹಾ, ಹಂಗ ಮಾಡ ಮೇಘ. ವೆರಿ ಗುಡ್. ಮೇಘ, ಏನ್ ವಿಚಾರ ಮಾಡಿದಿ ಮೇಘ? ನಿನ್ ಕಾಲಿಗರ ಬೀಳನು ಹೇಳು. ನನ್ ತಪ್ಪಾಗೈತಿ, ನಮ್ಮ ಅವಂದು ತಪ್ಪಾಗೈತಿ. ನಾನೇನ್ ನಾವು ಮಾಡಿದ್ದ ಸರಿ ಅಂತ ಹೇಳಕುಂತಿಲ್ಲ. ಇಲ್ಲ, ನಿಮ್ಮ ಸುಚಿತ್ರ, ಅವಿನಾಶ, ನಿಮ್ಮಪ್ಪ, ನಿಮ್ಮವ್ವ ಎಲ್ಲರೂ ಸೇರಿ ನನ್ನನ್ನು ಒಂಥರ ಕೀಳಾಗಿ ನೋಡ್ತಾರ. ಅದನ್ನೆಲ್ಲ ಸಹಿಸ್ಕೊಂಡು ಇರಕ್ ಆಗಂಗಿಲ್ಲ. ಈಗ ಏನ್ ಮಾಡ್ಲಿ ಹೇಳು? ನಿನ್ ಸಂಬಂಧ ನಾನು ಏನ್ ಮಾಡಕ್ಕೂ ರೆಡಿ ಅದೀನಿ. ಖರೇನು?
ಹ್ಞೂ ಖರೇನು ಪ್ರಾಮಿಸ್. ಹೌದಾ? ಅಂದ್ರ ನಿಮ್ ಮನಿ ಐತಲ್ಲ, ಆ ಮನಿನ ನನ್ನ ಹೆಸರಿಗೆ ಮಾಡ್ಕೊಡ್ತೀಯಾ? ಅದು ಹೆಂಗರಾಗ್ಲಿ, ಮೋಸದಿಂದರ ಆಗ್ಲಿ, ಅದು ಹೆಂಗರ ಆಗ್ಲಿ, ಒಟ್ಟು ನನ್ನ ಹೆಸರಿಗೆ ಆ ಮನಿ ಇರ್ಬೇಕು, ಹಂಗ್ ಮಾಡ್ಕೊಡು. ಅವಾಗ ನಂಗೂ ಒಂದು ಬೆಲೆ ಇರ್ತತಿ ಆ ಮನ್ಯಾಗ ಇರಾಕ. ಅಲ್ಲ ಅದು ನಮ್ಮ ಅಪ್ಪಂದದು ಮನಿ, ನಾ ಹೆಂಗ್ ಕೇಳಾಕ ಆಗ್ತತಿ? ಇವಾಗಲೇ ಹೋಗಿ ಕೇಳ ಅನ್ನಕೂತಿಲ್ಲ, ನಾನ್ ಬರ್ತೀನಿ. ಬಂದಾದ್ಮೇಲೆ ಅದು ಹೆಂಗರ ಆಗ್ಲಿ, ಮೋಸದಿಂದನ ಆಗ್ಲಿ, ನಂಗದೆಲ್ಲ ಗೊತ್ತಿಲ್ಲ, ಒಟ್ಟು ನನ್ನ ಹೆಸರಲ್ಲೇ ಮಾಡ್ಕೊಡ್ಬೇಕು, ಹಂಗಂದ್ರ ಬರ್ತೀನಿ. ಹೌದಾ? ಆತ, ನೀ ಹೇಳ್ದಂಗ ಮಾಡ್ತೀನಿ. ಆ ಮನಿನ ನಿನ್ನ ಹೆಸರಲ್ಲೇ ಬರಿತೀನಿ. ನೀನ್ ಮಾತ್ರ ನಂಗೆ ಕೈ ಕೊಟ್ಟು ಇಲ್ಲಿರ್ಬೇಡ, ನೀ ಬಾ ನಮ್ಮ ಮನಿಗ. ಆದ್ರೂ ಗಿದ್ರು ಏನೂ ಇಲ್ವಾ ಮಗಳ? ನಿನ್ನ ಗಂಡನ ಮನಿಗೆ ಹೋಗು. ಇಲ್ಲಿದ್ದು ಈ ಕೊಂಪ್ಯಾಗ ನಳ್ಳಾಡಿದ್ದು ಸಾಕು, ಅನ್ನಿಸ್ಕೊಂಡಿದ್ದು ಸಾಕು ಆಜು ಬಾಜು ಮನಿಕವ್ರಿಂದ. ಹೌದವಾ, ಗಂಡನ ತಲಿಬಾಗಿ ಕರೆಯಕ್ ಬಂದಾಗ ಹೆಣ್ಮಕ್ಳು ಒಳ್ಳೆನ ಬರಂಗಿಲ್ಲ ಅನ್ನಬಾರ್ದು, ಅದು ಒಳ್ಳೇದಲ್ಲ. ಹೋಗ್, ಅವರು ತಪ್ಪು ಮಾಡ್ಯಾರ, ನಾವು ತಪ್ಪು ಮಾಡಿದ್ವಿ. ಮೇಲಾಗಿ ನಾವು ಸುಳ್ಳು ಹೇಳಿ ಅವ್ರನ್ನ ನಂಬಿಸಿದ್ದು ನಮ್ದು ದೊಡ್ಡ ತಪ್ಪೈತಿ. ನಿಮ್ಮಪ್ಪ ಹೇಳಿದ್ದ, ಇದ್ದಂಗೆ ಹೇಳ್ರಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅಂತ ಹೇಳ್ತಿದ್ದ. ಆದ್ರೆ ನಾವು ಕೇಳಿಲ್ಲ. ಈಗ ಅದ್ರ ಹೊಡೆತ ಇಷ್ಟು ದಿನ ಅನುಭವಿಸ್ಬಿಟ್ವಿ. ಬೇಡವ ಮಗಳ, ಇಲ್ಲಿದ್ದು ನಳ್ಳಾಡ್ಬೇಡ. ಏನು ಗಂಡ ದೇವ್ರಂತ ಗಂಡದನ, ಏನು ತಲಿಬಾಗಿ ಬಂದಾಗ ನೀನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗುದ ವಾಸಿ. ನಿಂಗೆ ಒಳ್ಳೇದಾಗತ್ತವಾ? ಒಳ್ಳೇದಾಗತ್ತ. ಅಲ್ಲಿ ಅಂದ್ರು ಭಾರಿ ಒಳ್ಳೆಯವ್ರದಾರವ. ಹೋಗ್ಬಾ. ಅವ ನಂಗ ನಮ್ಮ ಅತ್ತಿ ಹೆಂಗ್ ಮಾಡ್ತಾಳ, ಹೆಂಗ್ ನೋಡ್ಕೊಂತಾಳ ಅನ್ನೋದ ಅಂಜಿಕೆ. ಇಲ್ಲ ಮೇಘ, ನಾ ಅದೀನಿ. ನಾನು 100% ಗ್ಯಾರಂಟಿ ಕೊಡ್ತೀನಿ. ನಮ್ಮ ಅವ್ವ ನಿನಗೆ ಅಂತ ಅಕ್ಷರ ಭಯಂಗಿಲ್ಲ. ಏನ ಹಂಗ ನಾನು ನಿನ್ನ ನೋಡ್ಕೊಂತೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ಇದು ಒಂದೇ ಒಂದ್ಸಲ ನಂಗೆ ಚಾನ್ಸ್ ಕೊಟ್ಟು ಬಾ ಮೇಘ. ಹೋಗುವ ಮಗಳ, ಏನ ಹಠ ಮಾಡ್ಬೇಡ, ಹೋಗ್ಬಾ. ಇನ್ನು ಮೇಲೆ ನೀನು ನಿನ್ನ ಗಂಡ ನಿಮ್ ಸಂಸಾರ ಅಂತ ಚಂದಾಗಿ ಬಾಳೆ ಮಾಡುವ. ಇಲ್ಲಿ ಇದು ಚಿಂತಿ ಬಿಟ್ಬಿಡು. ಏನ ನಾನು ನಿಮ್ಮಪ್ಪ ನಿಮ್ಮಣ್ಣ ಹೆಂಗೋ ಒಂದಿರ್ತೀವಿ, ಆದ್ರೆ ನೀನ್ ಚಂದಾಗಿರುವ ಮಗಳ. ಹೆಣ್ಣೆ ತೋರಿಗೆ ಮತ್ತೇನು ಬೇಕು ಹೇಳು? ಹೌದು ಮೇಘ, ಅತ್ತಿ ಮಾವನ ಮಾತು ಕೇಳು. ನೀನು ನಮ್ಮವ್ವ ಅಪ್ಪನ ಅತ್ತಿ ಮಾವ ಅಂದ್ಬಿಟ್ಟಲ್ಲ, ನಂಗ ಅಷ್ಟು ಸಾಕು. ನೀನು ಬದಲಾಗಿ ಅಂತ ಇಷ್ಟ್ರಾಗ ಗೊತ್ತಾತ. ನಾನು ಬರ್ತೀನಿ. ಥ್ಯಾಂಕ್ಸ್ ಮೇಘ, ನೀ ಬರ್ತೀನಿ ಅಂದಿಲ್ಲ, ನಂಗ್ರ ನಿಜವಾಗ್ಲೂ ಭಾಳ ಖುಷಿ ಆತ, ಭಾಳ ಖುಷಿ ಆತ. ಬಾ, ಈಗ ಹೋಗ್ಬಿಡು ಬಾ. ಅಳಿಯಂದ್ರ ಕುಂದರಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರಿ, ಹಂಗ ಹೆಂಗ್ ಹೋಗ್ತೀರಿ? ಏನಾರ ಊಟ ತಿನ್ಕೊಂಡು ಸ್ವಲ್ಪ ಚಾ ಬಿಸ್ಕಿಟ್ ತಿಂದು ಬಾಯಿ ಸಿಹಿ ಮಾಡ್ಕೊಂಡು ಹೋಗ್ರಿ. ನೀವು ಹಂಗ ಮಾತ್ರ ಹೋಗ್ಬೇಡ್ರಿ. ಆತ್ರಿ ಅತ್ತಿ, ನೀವು ಹೆಂಗೆ ಹೇಳ್ತೀರಿ ಹಂಗ. ಇಷ್ಟು ದಿನ ಕವುದಿದ್ದ ಗ್ರಹಣ ಇವತ್ತು ಬಿಟ್ಟು ಹೋತ್ ನೋಡ್ರಿ. ನಿಜವಾಗ್ಲು ನಿಮ್ಮ ಮಗಳನ್ನ ನಾನು ಭಾಳ ಚಲೋ ನೋಡ್ಕೊಂತೀನಿ. ಆತಪ್ಪ ಆತ, ಖುಷಿಯಾಗಿರ್ರಿ. ಏನ್ರಿ ಅವ್ ಪಾರ್ಲೆ ಬಿಸ್ಕಿಟ್ ತಗೊಂಬರ್ ಹೋಗ್ರಿ, ನಾ ಚಾ ಕಿಡ್ತಾನಿ. ಹಂಗ ಸ್ವಲ್ಪ ಏನಾರ ಮಾಡಿ ನಾಷ್ಟಕ್ಕ. ಅವ್ರಿ ಅವಲಕ್ಕಿ ತಗೊಂಬಂದ್ಬಿಡ್ರಿ, ಮಾಡ್ತೀನಿ. ಆತ, ನೀವಿಬ್ರು ಮಾತಾಡ್ಕೊತ ಕುಂತೀರಿ, ನಾ ಬರ್ತೀನಿ. ಎತ್ತಾಗ ದೇವ್ರದೇ ಹದಗೆಡ್ಸ್ಕೊಂಡಿದ್ದು ಬಾಳೆ ನೆಟ್ಟಗಾತ್ವ ನನ್ನ ಮಗಳದು. ಇಷ್ಟ ಸಾಕು ನನ್ನ ಜನ್ಮಕ್ಕ. ಅಂತೂ ಇಂತೂ ಹ್ಞೂ ಅಂದಿಲ್ಲ. ನಾ ಎಲ್ಲಿ ದೊಡ್ಡ ಜಗಳ ಆಕೇತ ಏನ, ಮತ್ತೆ ಪಂಚಾಯತಿ ಕೂಡಿಸ್ಬೇಕಾಕೇತ ಏನ ಅನ್ಕೊಂಡ್ಬಿಟ್ಟಿದ್ದೆ. ಹ್ಞೂ ಅಂದಿಲ್ಲ. ಭಾಳ ಖುಷಿ ಆತ ಮೇಘ, ಭಾಳ ಅಂದ್ರೆ ಭಾಳ ಖುಷಿ ಆತ. ಇನ್ನ ನಿನ್ನ ಚಲೋತ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹ್ಞೂ ಅಂದಿಲ್ಲ, ಅಷ್ಟು ಸಾಕು. ನಂಗೆ ಗೊತ್ತಿತ್ತು ನೀನಾಗೆ ಬರ್ತಿ ಅಂತ, ಆದ್ರೂ ಲೇಟ್ ಆತು. ಏನ್ ಮಾಡ್ಬೇಕು, ನಮ್ಮವ್ವ ಆ ಗಂಗನ ಮದ್ವಿ ಆದ್ರೆ ನೀನು ಹಂಗಿರ್ತಿ ಹಿಂಗಿರ್ತಿ ಅಂತ ಹೇಳ್ಬಿಟ್ಲಾ, ಅದಕ್ಕ ನಂಬ್ಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕು, ತಪ್ಪಾತು. ಆದ್ರೂ ನಿನ್ನೆ ನನಗ ತಿರುಗು ನೋಡ್ಲಿಲ್ಲ. ಇವತ್ತು ಬೆಳಿಗ್ಗೆ ಅಲ್ಲಿ ನಿಮ್ಮ ಅಂಗಡಿ ಮುಂದೆ ಮಾತಾಡಿಸ್ಲಿಲ್ಲ, ಹಂಗ ಬಂದಿ ಮತ್ತ. ನಂಗೂ ಸಿಟ್ಟು ಬಂದಿತ್ತು. ನೀನು ಮಾಡೋ ಕೆಲಸ ಮಾಡಿ ಏನು ಹೆಂಗೆಲ್ಲ ಅಂದ್ಬಿಟ್ಟಿ. ನಂಗೆ ಭಾಳ ಸಿಟ್ಟು ಬಂದಿತ್ತು. ಈಗ ಹೋತಲ್ಲ ಸಿಟ್ಟು. ಹೋತು.